ಎಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲದಿಂದನೇ ಇದೆಲ್ಲ ಆಗಿದ್ದವು. ಸೊ ಹಾಗಾಗಿ ನಾನೊಬ್ಬ ಪುಟ್ಟ ಕಲಾವಿದ, ಕನಸಂತೂ ಕಟ್ಕೊಂಡೇ ಬಂದಿದ್ದು ನಿಜ. ಆದರೆ ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ, ಸೊ ಅದು ಇಲ್ಲಿವರೆಗೆ ಕರ್ಕೊಂಬಂತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಇದು ಕಾರ್ಯಕ್ರಮ ಬಂದಾಗಲೇ ಸಿಕ್ಕಾಪಟ್ಟೆ ಇಮೋಷನಲ್ ಆಗೋಯ್ತಿದ್ದು. ಸೊ ಪಬ್ಲಿಕ್ ಟಿವಿಗೆ 14 ವರ್ಷಗಳು ತುಂಬಿದೆ. ಈಗ ಆ ಲೆಕ್ಕಾಚಾರಕ್ಕೆ ನೋಡಿದ್ರೆ ಟೀನೇಜು. ಸೊ 14 ವರ್ಷದ ಜರ್ನಿಯನ್ನು ನಾನು ಕೂಡ ಪತ್ರಿಕೋದ್ಯಮದಲ್ಲಿ ಯಾವುದೇ ಸೀನಿಯರ್ ಜರ್ನಲಿಸ್ಟ್ಗಳಿಗೆ ಸರ್ ಅಂತಾನೆ ಕರೀತಾರೆ. ಇವ್ರಿಗೆ ಮಾತ್ರ ರಂಗಣ್ಣ ಅಂತ ಕರೆಯೋದು ನಾವು. ಯಾಕಂದ್ರೆ ಒಂದು ಅಣ್ಣನ ಥರ ಒಂದು ಫೀಲ್ ಆಗುತ್ತೆ. ಆಗಲೇ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು. ಸೊ ಹಾಗಾಗಿ ಅವರ ಕನಸು ಈ ಸಮಾಜಕ್ಕೆ ಸರಿಯಾದ ಸುದ್ದಿಯನ್ನ, ಸರಿಯಾದ ಮಾರ್ಗದರ್ಶನವನ್ನ, ಸಮಾಜವನ್ನ ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಬಹುಮುಖ್ಯವಾದಂಥ ಒಂದು ಹಗ್ಗ ಅದು ಪತ್ರಿಕೋದ್ಯಮ. ಅದರ ಶಕ್ತಿ ಎಷ್ಟು ಅನ್ನೋದು, ಎಷ್ಟು ಪರಿಣಾಮಕಾರಿಯಾಗಿ ಸಮಾಜದ ಮೇಲೆ ಬೀರುತ್ತೆ ಅನ್ನೋದಕ್ಕೆ ಪಬ್ಲಿಕ್ ಟಿವಿ ಅಂತ ಒಂದು ಸಂಸ್ಥೆ ಉದಾಹರಣೆ ಅಂತ ಅನ್ಕೊಳ್ತೀನಿ ನಾನು. ಯಾಕಂದ್ರೆ ಇದು ನಾರ್ಮಲಿ ಒಂದು ಆನ್ಯುವಲ್ ಡೇ ನಾವು ಕಾಲೇಜಲ್ಲಿ ಇದ್ದಾಗ ಮಾಡ್ತೀವಿ, ಅಥವಾ ಪ್ರತಿ ಸಂಸ್ಥೆ ಒಂದು ವರ್ಷ ತುಂಬಿದಾಗ, ಅದು ಹಲವಾರು ವರ್ಷಗಳ ಆಗ್ತಾ ಹೋದಾಗ, ಒಂದು ಮೈಲುಗಳನ್ನ ದಾಟ್ತಾ ಹೋದಾಗ ಅದರದ್ದು ಸಂಭ್ರಮದಲ್ಲೇ ಇರ್ತಾರೆ. ಓಕೆ, ನಾವು ಹೇಗೆ ಸೆಲೆಬ್ರೇಟ್ ಮಾಡೋಣ, ನಮ್ಮ ಸಂಸ್ಥೆ ಎಷ್ಟು ಪ್ರಾಫಿಟಬಲ್ ಆಗಿದೆ, ಎಷ್ಟು ತಲುಪಿದೆ ಅನ್ನೋ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಇರ್ತೀವಿ. ಆದ್ರೆ ಪಬ್ಲಿಕ್ ಟಿವಿ ಅಂತ ಒಂದು ಸಂಸ್ಥೆ, ಅದರ ರೂವಾರಿಗಳಾದಂತಹ ರಂಗಣ್ಣ ಅವರು ಯಾವಾಗಲೂ ಅವರು ಬೈತಾನೆ ಇರ್ತಾರೆ. ಟಿವಿಲಿ ಕೂತಾಗ ಒಬ್ರನ್ನು ಬಿಡಲ್ಲ ಅವರು. ಇದು ತಪ್ಪು, ಇದು ಸರಿ ಹೇಳ್ತಾನೆ ಇರ್ತಾರೆ, ತಿಕ್ತಾನೆ ಇರ್ತಾರೆ. ಇಂಥ ಸಂಸ್ಥೆಗೆ ಇಷ್ಟು ವರ್ಷ ಆಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಯೋಧರಿಗೆ, ಯೋಧರ ಕುಟುಂಬದವರಿಗೆ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ನಾರ್ಮಲಿ ಸನ್ಮಾನ ಹೇಗಾಗತ್ತೆ, ಸುಮ್ಮನೆ ಒಂದು ಶಾಲ್ ಹಾಕು, ಒಂದು ಹಾರ ಹಾಕು, ಫ್ರೂಟ್ ಬೌಲು, ಇನ್ನೇನು ಒಂದು ಶೀಲ್ಡ್. ಆದ್ರೆ ನೋಡುವಂತ ಸಮಾಜಕ್ಕೆ ಹೇಗೆ ಕಾಣುತ್ತೆ ಅಂತ ಅನ್ನುವಂಥದ್ದು ಅವ್ರನ್ನ ಗುರುತಿಸಿದ್ದಾರೆ. ಅವರ ಕೆಲಸಕ್ಕೆ, ಒಂದು ಸಮಾಜಕ್ಕೆ ಅವ್ರು ಕೊಟ್ಟಂತ ಕೊಡುಗೆಯನ್ನ ಎಲ್ಲರೂ ಹೆಮ್ಮೆ ಪಡುವಂತ ಕಾರ್ಯ ಅಂತ. ಅದಷ್ಟೇ ಆಗಲ್ಲ, ಸನ್ಮಾನ ಅಲ್ಲಿಗೆ ಮುಗಿದು ಹೋಗುತ್ತೆ. ಯಾವಾಗ ಅವರ ಜೀವನ ಹೇಗೆ ನಡೀತಾ ಇದೆ, ಅವರ ಬದುಕನ್ನ ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ಒಳ್ಳೆ ರೀತಿಯಲ್ಲಿದ್ದಾರೆ, ಅಥವಾ ಅವ್ರಿಗೆ ಏನು ಸಾಕಾರ ಆಗಬೇಕು, ಅವ್ರಿಗೆ ಏನನ್ನ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗತ್ತೆ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗತ್ತೆ ಅನ್ನೋವಂಥ ಯೋಚನೆ ಇದೆಯಲ್ವಾ, ಆ ಯೋಚನೆ ಬಂದಾಗಲೇ ಅದು ನಿಜವಾದ ಸನ್ಮಾನ ಆಗತ್ತೆ. ಅಂತ ಯೋಚನೆ, ಮನೆ ಕಷ್ಟ ಇರೋರಿಗೆ ಮನೆ, ಹಣ ಸಹಾಯ ಬೇಕಾಗಿರೋರಿಗೆ ಹಣ ಸಹಾಯ, ಜೊತೆಗೆ ಆ ಸುತ್ತಮುತ್ತ ಅವ್ರು ಹೇಗೆ ಅಂದ್ರೆ ಒಂಥರ ಮೇಸ್ಟ್ರ್ ಇದ್ದಂಗೆ, ಅವರು ಪ್ರಿನ್ಸಿಪಲ್ ಇದ್ದಂಗೆ. ಯಾವುದೇ ಆಫೀಸರ್ಸ್ ಇರಲಿ, ಯಾವುದೇ ರಾಜಕಾರಣಿಗಿರಲಿ, ಯಾವುದೇ ಅಧಿಕಾರಿಗಳಿರಲಿ, ಇಮಿಡಿಯೇಟ್ಲಿ ಅವ್ರಿಗೊಂದು ಫೋನ್ ಮಾಡ್ತಾರೆ, ಇದಾಗಬೇಕು ಅಂತ. ಅದೇ ರೀತಿಯಾದಂಥ ಇಲಾಖೆಯವರಾಗ್ಲಿ, ಅದು ಮಂತ್ರಿಗಳಾಗ್ಲಿ, ಅಲ್ಲಿನ ರಾಜಕಾರಣಿಗಳಾಗ್ಲಿ, ಅವರು ಕೂಡ ಅವ್ರ ಮಾತನ್ನ ಕೇಳ್ತಾರೆ. ಯಾಕಂದ್ರೆ ಇವ್ರ ಮೇಲೆ ಇರುವಂತ ಅಭಿಮಾನ, ರಂಗಣ್ಣ ಹೇಳಿದ್ರೆ ಅದು ಸರಿಯಾಗಿರುತ್ತೆ ಅನ್ನುವಂಥ ಒಂದು ಕಾರಣದಿಂದಾಗಿ. ಹಾಗಾಗಿ ತುಂಬಾ ಥ್ಯಾಂಕ್ಸ್ ಸರ್, ನೀವೇ ಒಂದು ದೊಡ್ಡ ಕೊಡುಗೆ ನಮ್ಮ ಈ ಸಮಾಜಕ್ಕೆ. ಸೊ ಹಾಗಾಗಿ ಇಂಥ ಕಾರ್ಯಗಳು ಆದಷ್ಟು, ಇಂಥ ಕಾರ್ಯಕ್ರಮ ಆಗ್ಬೋದು, ಇಂಥ ಸಂಸ್ಥೆಗೆ ಅದು ಬೆಳೆದು ಇಲ್ಲಿವರೆಗೆ ನಿಂತಿರೋದಕ್ಕೆ ಇನ್ನು 100 ವರ್ಷಗಳು ಅದು ಬೆಳಗೋದಕ್ಕೆ ತುಂಬಾ ಅರ್ಥಪೂರ್ಣವಾಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಸೊ ಹಾಗಾಗಿ ಮೊದಲಿಂದನೂ ನಾವು 9 ಗಂಟೆಗೆ ನಿಮ್ಮ ಫಾಲೋವರ್ಸೇ. ಸೊ ಹಾಗಾಗಿ ಸುಮಾರಷ್ಟು ವಿಷಯಗಳನ್ನ ಇವರಿಂದ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಏನೇನೋ ಕಷ್ಟ ಬರುತ್ತೆ, ಫೇಸ್ ಮಾಡ್ತೀವಿ. ಫೇಸ್ ಮಾಡಿ ಮುಂದೆ ಹೋಗ್ಬೇಕು ಅನ್ನೋದಾಗ ನಮಗೆ ಫಸ್ಟ್ ಬರೋದೇ ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ. ಇದಕ್ಕೆ ನನ್ನ ಕರೆದು ಅದರಲ್ಲಿ ನಿಮ್ಮಲ್ಲಿ ನನ್ನನ್ನು ಭಾಗಿಯಾಗಿಸಿದ್ದಕ್ಕೆ ನಾನು ಮತ್ತೆ ಪ್ರಗತಿ ತುಂಬಾ ಆಭಾರಿಯಾಗಿದ್ದೀವಿ. ಮತ್ತೆ ಕಾಂತಾರ, ಅದು ನಾನು ಮೊದಲಿಂದನೂ ಹೇಳಿದ್ದೀನಿ, ಕಾಂತಾರದ ಯಶಸ್ಸು ಮೊದಲು ಸಲ್ಲಬೇಕಾಗಿರೋದು ಕನ್ನಡಿಗರಿಗೆ. ಕನ್ನಡಿಗರಿಂದಾನೇ ಅದು ಪ್ಯಾನ್ ಇಂಡಿಯಾನ ವರ್ಲ್ಡ್ ಎಲ್ಲೇ ಹೋಯ್ತು, ಅಥವಾ ನಾನು ಇಲ್ಲೆಲ್ಲೋ ಕೆರಾಡಿಲಿದ್ದವನು, ಅಥವಾ ಬೆಂಗಳೂರು ಗಲ್ಲಿ
ನೀರ್ ಮಾರ್ಕೊಂಡಿದ್ದಂಥವನು ಸಿನಿಮಾಗೆ ಬರಬೇಕು ಅಂತ ಅನ್ಕೊಂಡು ಕನ್ಸು ಕಟ್ಕೊಂಡವನ್ನ ಅಲ್ಲಿವರೆಗೆ ತಲುಪಿಸಿದ್ದು ಕೂಡ ನೀವೇ. ನೀವು ಫಸ್ಟ್ ರೆಕಗ್ನೈಸ್ ಮಾಡಿ ಅಷ್ಟು ದೊಡ್ಡ ಮಟ್ಟಕ್ಕೆ ಅದನ್ನು ಯಶಸ್ವಿ ಮಾಡಿಲ್ಲ ಅಂತಂದಿದ್ರೆ ಅದು ಪ್ಯಾನ್ ಇಂಡಿಯಾ ಆಗ್ತಿರ್ಲಿಲ್ಲ, ಹೊರಗಿನ ಭಾಷೆಯವರೆಗೆ ಅದು ಸಿನಿಮಾ ಗೊತ್ತಾಗ್ತಿರ್ಲಿಲ್ಲ. ನಾವು ಅಥವಾ ಹೊಂಬಾಳೆ ಸಂಸ್ಥೆ, ವಿಜಯ್ ಕಿರ್ಗಂದೂರ್ ಅವರಾಗ್ಲಿ, ಇಡೀ ನಮ್ಮ ತಂಡ, ಪ್ರಗತಿ ಆಗ್ಬೋದು, ನನ್ನ DOP ಆಗ್ಬೋದು, ನನ್ನ ಇಡೀ ಎಲ್ಲ ಟೆಕ್ನಿಷಿಯನ್ ಟೀಮ್ಗಳು ಮತ್ತೆ ಕನಸುಗಟ್ಟಿ ಕಾಂತಾರದ ಇನ್ನೊಂದು ಭಾಗ ನಾವು ಹೇಳಕ್ ಹೊರಟಾಗ ಅದು ಈ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಯಾವತ್ತೂ ನಾನು ಲೈಫಲ್ಲಿ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೊ ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ. ಸೊ ಅದರ ಪ್ರತಿಫಲ ದೇವ್ರಿಗೆ ಬಿಡ್ತೀವಿ, ಅಂದ್ರೆ ಅಣ್ಣವ್ರು ಹೇಳಿದಾಗೆ ಅಭಿಮಾನಿ ದೇವರುಗಳಿಗೆ ಬಿಡ್ತೀವಿ. ಸೊ ಅದನ್ನ ನೀವು ಅಲ್ಲಿ ತಗೊಂಡು ಹೋಗಿದ್ದೀರ. ಇದನ್ನ ಯಾವಾಗಲೂ ಹೇಳ್ತೀನಿ ನಾನು, ತುಂಬಾ ದೊಡ್ಡ ಋಣ. ಸೊ ನಿಮ್ಮ ಋಣ ತೀರ್ಸೋದ್ರಲ್ಲೇ ನಮ್ಮ ಜೀವನ ಕಳಿಬೇಕಾಗತ್ತೆ, ಯಾಕಂದ್ರೆ ಅಂತ ಒಂದು ಋಣ ಇದೆ ನಮಗೆ. ಸೊ ಅದನ್ನ ನಿಮ್ಗೆ ಇನ್ನಷ್ಟು ಒಳ್ಳೆ ಸಿನಿಮಾಗಳನ್ನ, ಇನ್ನಷ್ಟು ಒಳ್ಳೆ ಕಥೆಗಳನ್ನ ಕೊಡೋದ್ರ ಮುಖಾಂತರ ಋಣ ತೀರ್ಸೋ ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳೋದಕ್ಕೆ ನನಗೆ ಗೊತ್ತಾಗ್ತಿಲ್ಲ. ರಿಷಬ್, ಕಾಂತಾರ ಚಾಪ್ಟರ್ 2 ಯಾವಾಗ ಅಂತ ಹೇಳ್ಬಿಡಿ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಈಗ ನೋಡಿ, ಅಂದ್ರೆ ಏನೋ ಇದೆ, ಸಮಥಿಂಗ್ ಇಸ್ ಕುಕಿಂಗ್. ಈಗ ಬರುತ್ತೆ ಅಂತ ಹೇಳಿದೀವಿ ಸಿನಿಮಾ ಕೊನೆಯಲ್ಲಿ. ಅದು ಯಾವಾಗ ಅಂತ ಸಮಯ ಇದೆ, ಹೇಳುದು ಮುಂದಿನ ವರ್ಷ ಖಂಡಿತ ಬರುತ್ತೆ. ಈಗ ರಿಷಬ್, you're a fantastic mimicry artist. ನೀವು ಎಂತ ಅದ್ಭುತವಾದ ಮಿಮಿಕ್ರಿ ಮಾಡ್ತೀರಿ ರಜನಿಕಾಂತ್. ಬಿಟ್ಬಿಟ್ಟಿದ್ದೀನಿ ಈಗ. ಅಲ್ಲ ಕೇಳಿ, ಈಗ ನೀವು ಆಗ್ಲೇ ಹೇಳಿದ್ರಿ ನಾವೆಲ್ಲ ಪ್ರೀತಿಯಿಂದ ರಂಗನಾಥ್ ಸರ್ ರಂಗಣ್ಣ ಅಂತ ಕರಿತೀವಿ ಅಂತ. ಅವ್ರು ಆಕ್ಚುಲಿ ಅದೊಂಥರ ಮಜವಾಗಿರುತ್ತೆ, ಇನ್ಫಾರ್ಮೇಶನ್ ಇರುತ್ತೆ, ತುಂಬಾ ಪಾಯಿಂಟ್ಸ್ ತಗೊಳ್ಳೋದಿರುತ್ತೆ, ಒಂದು ಮಜಾನೂ ಇರುತ್ತೆ. ಈಗ ರಂಗಣ್ಣ ಅವ್ರನ್ನ ಒಂಚೂರು ಇಮಿಟೇಟ್ ಮಾಡಕ್ಕಾಗತ್ತ ಪ್ಲೀಸ್? ಯಾಕಂದ್ರೆ ಅವರು ಕೂಡ ನಿಮ್ಮನ್ನ ಇಮಿಟೇಟ್ ಮಾಡ್ತಾರೆ ಆಮೇಲೆ. ಹೌದು, ಇಟ್ಸ್ ಗಿವ್ ಅಂಡ್ ಟೇಕ್. ಸರ್ ದಯವಿಟ್ಟು ಮುಂದೆ ಬನ್ನಿ ಸರ್. ಯಾ, ನಮ್ಮ ರಂಗಣ್ಣ ಅವರು, ನೀವು ನೋಡ್ರಿ ರಂಗಣ್ಣ ಮಾಡಕ್ ಮೊದಲು 9 ಗಂಟೆಗೆ ಏನಾಗತ್ತೆ ಅನ್ನೋದನ್ನ ಜ್ಞಾಪಕ ಇಟ್ಕೊಂಡು ಮಾಡಿ. ಏನು ಆಗಲ್ಲ. ಏನು ಹೇಳ್ಬೇಕು ನನ್ಗೆ, ಏನು ಡೈಲಾಗ್ ನಾನೇ ದಿಂಪಿ ಅಂತ ಅನ್ಕೊಳ. ದಿಂಪಿ ಯಾ ಸರ್, ಅದು ಹಂಗೆಲ್ಲ ಮಾಡಬಾರ್ದಿಲ್ಲ ಸರ್. ಏನಕ್ಕೆ ಮಾಡಿದ್ದಾರೆ ಸರ್? ಅವ್ರು ತಿಂಗಳಿಡಿದಿರ್ವಿ, ಅದಕ್ಕೆ ಅವ್ರು ಮಾಡ್ತಾರೆ ಹಾಗೆ. ನೀವು ಸುಮ್ಮನೆ ಇರಿ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಇನ್ನೇನೇನಾಗಿದೆ ಸರ್? ಈಗ ನಮ್ಮ ರಂಗಣ್ಣ ನೀವೇನ್ ಮಾಡ್ಬೇಕು ಅಂತಂದ್ರೆ, ನಮ್ಮ ಕಾಂತಾರ ಚಾಪ್ಟರ್ 1 ಅದ್ಭುತವಾದಂತಹ ಡೈಲಾಗ್, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬಂದಿದ್ವಿ, ನಮ್ಮನ್ನ ನೋಡ್ಲಿಕ್ಕೆ ನೀವು ಬರಬಾರ್ದ ಅಂತ, ಅದನ್ನ ನನ್ಗೋಸ್ಕರ ನಿಮ್ಮ ಬಾಯಿಂದ ಡೈಲಾಗ್ ಒಂದ್ಸತಿ ಹೇಳ್ಬಿಟ್ರಪ್ಪ, ಒಂದ್ಸತಿ ಮತ್ತೊಮ್ಮೆ. ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದ. ಸರ್, ಅದು ನಿಮ್ಮ ಸ್ಟೈಲ್ ಬೇಕಿದ್ರೆ ಹೇಳ್ಬೋದು. ನಮ್ಮನ್ನ ನೋಡಕ್ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡಕ್ ಸ್ವಲ್ಪ ತಡವಾಯ್ತಾ ಅಂತ ಅಲ್ಲ, ನಮ್ ಜನಕ್ಕೆ ಕೇಳ್ಬೇಕಾದ್ರೆ ಹಂಗೆ ಕೇಳ್ಬೇಕು. ನಮ್ ನೋಡಕ್ ನೀವು ಬಂದಿದ್ದೀರಿ, ನೀವು ನೋಡಕ್ ಬರ್ಬಾರ್ದಾ ಅಂತ ಅವ್ರದ್ದು ಸ್ವಲ್ಪ ಪಾಲಿಶ್ಡ್ ಆಗಿ ಫಿಲಮ್ ತಕ್ಕಂತೆ ಅಭಿಮಾನಿಗಳಿಗೆಲ್ಲ ಇದಾಗಿ ಕನ್ವೆ ಆಗಿ ಅಂತ ಹೇಳಿರ್ತಾರೆ. ನಮ್ಮನ್ನು ನೋಡಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡಕ್ಕೆ ನಾವು ಬರಬಾರ್ದ ಅಂತ ಹೇಳಿರ್ತಾರೆ. ನಮ್ದು ಕಲೋಕಿಯಲ್ ಭಾಷೆನೇ 9 ಗಂಟೆ ನ್ಯೂಸ್. ನಾವು ನೋಡ್ತಿರುವಂತಹ ದೇವರುಗಳು, ನಾವು ನೋಡ್ತಿರುವಂತಹ ಸಂಸ್ಕೃತಿ, ನಾವು ನೋಡ್ತಿರುವಂತಹ ಪದ್ಧತಿಗಳು, ಇವೆಲ್ಲವನ್ನ ನಾವು ನೋಡ್ತಿದ್ದಾಗ ಆ ದೈವಿಕ ಶಕ್ತಿನಲ್ಲಿ ಅದಕ್ಕೆ ಹೋಗಿರ್ತೀವಿ ಹೊರತು ಅದನ್ನ ಈ ರೀತಿ ಚಿತ್ರರೂಪಕ್ಕೆ ತರಬಹುದು ಅನ್ನೋ ಆಲೋಚನೆ ನಮಗೆ ಬರೋದೇ ಇಲ್ಲ. ಅದು ಬಂದಾಗ ನಾವು ಸರ್ಪ್ರೈಸ್ ಆಗ್ತೀವಿ. ಆ ಸರ್ಪ್ರೈಸೇ ಕಾಣ್ತಾರೆ. ಸರ್ಪ್ರೈಸ್ ಅದು. ಯಾಕಂದ್ರೆ ವಿ ನೆವರ್ ಥಾಟ್ ಒಂದು ಮೈಕ್ರೋ ಪ್ರಾಕ್ಟೀಸನ್ನ ಈ ರೀತಿ ತರಬಹುದು ಅಂತ. ಏನು ಅವ್ರು ತಂದಿದ್ದಾರೆ ಆ ದೇವರುಗಳ ಇದನ್ನ, ಅದು ತುಂಬ ಮೈಕ್ರೋ ಲೆವೆಲಲ್ಲಿ ನಡೀತಾ ಇರುವಂತಹ ಪ್ರದೇಶ, ಜಾಗ. ಅದನ್ನ ಆ ರೀತಿ ತಂದಾಗ ಏನಾಗುತ್ತೆ, ವಿ ಗೆಟ್ ಸರ್ಪ್ರೈಸ್ಡ್. ನಮಗೆ ಬಿಲೀಫ್ ಅದು. ಹಾಗಾಗಿ ಕಾಂತಾರ ಸಕ್ಸಸ್ ಆಗಕ್ಕೆ ದೇವರಂಥ ಜನರ ಬುದ್ಧಿನೇ ಕಾರಣ. ಸರ್, ಹಾಗೇನೆ ನಾನು ಆಗ್ಲೇ ಹೇಳಿದೆ, ಪ್ರತಿಯೊಬ್ಬರ ಸಕ್ಸಸ್ ಹಿಂದೆ ಒಂದು ಹೆಣ್ ಶಕ್ತಿ ಇರುತ್ತೆ ಅಂತ. ಅದೇ ತರ ನಮ್ಮ ರಂಗನಾಥ್ ಅವರ ಹಿಂದೆ ಶಾರದಾ ಮೇಡಮೇ ದೊಡ್ಡ ಶಕ್ತಿ. ಆಗ್ಲೇ ಹೇಳ್ತಾ ಇದ್ರು, ಡಾನ್ಸ್ ಮಾಡಿಸ್ಬೇಕು, ನಾನು ಬೇಕಾದ್ರೆ ಹಿಂದೆ ನಿಂತ್ಕೊಂಡ್ಬಿಡ್ತೀನಿ. ಪ್ಲೀಸ್ ಸರ್, ಬನ್ನಿ ಸರ್. ಅಲ್ಲ ಸರ್, ಜೊತೆಲಿ ನಿಲ್ಬೇಕು ಸರ್ ಮೇಡಮ್.
ಪ್ಲೀಸ್ ಬನ್ನಿ. ಆಯ್ತು, ಈಗ ಸನ್ಮಾನ ಯಾಕೆಂದ್ರೆ ಮಾಡಿ. ನಾನು ಆಗ್ಲೇ ನಮ್ಮ ರಂಗನಾಥ್ರ ಡಾನ್ಸ್ ಮಾಡ್ಸೋಣ ಅಂದ್ರೆ ಗಡ 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 ಅವ್ರು ಮುಂದಿನ ತಿಂಗಳು 60 ವರ್ಷ ಕಂಪ್ಲೀಟ್ ಆಗುತ್ತೆ. ಇಲ್ಲ ಮೇಡಮ್, ಹಿ ಇಸ್ ಫಾರ್ ಎವರ್ ಯಂಗ್, ಹಿ ಇಸ್ ಚೈಲ್ಡ್ ಅಟ್ ಹಾರ್ಟ್. ನೀವು ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀರಿ ಗೊತ್ತು? ನಾವೇನಾದ್ರು ಮಾಡಕ್ ಹೋದ್ರೆ ಕಾರ್ಯಕ್ರಮ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಇದಷ್ಟು ಬೇಗ ಇಲ್ಲ ಸರ್, ಕಳ್ಸಕ್ಕಾಗಲ್ಲ. ಅವ್ರ ಹತ್ರ ಮಾತಾಡಿಸ್ತೀರಿ ಸರ್. ಈಗ ಸರ್ ಇವ್ರಿಬ್ರಿಗೂ ಬೇಡ. ಈಗ ಇವರಿಬ್ಬರಿಗೂ ದಯಮಾಡಿ ಸನ್ಮಾನ ಮಾಡುವ ಗೌರವ ಸಮಯ. ಸಲ್ಲಿಸಿದ್ರೆ. ನಮ್ಮ ಪ್ರಗತಿ ಅವ್ರು ಏನ್ ಹೇಳ್ತಾರೆ ನೋಡಿ. ಮನೆಗೆ ಹೋಗಿ ಬೈಕೋತಾರೆ, ಕರೆಸ್ಬಿಟ್ಟು ನಿಲ್ಲಿಸ್ಬಿಟ್ಟು ಬೆಂಡೆ ಸರ್ ಜನರಲಿ ನಾನು ಶೂಟ್ ಮಾಡಿದ್ರೆ ಎಲ್ಲ 9 ಗಂಟೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ನೋ 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 ನೋ. ಮಾಡೋಣ ಸರ್. ಪ್ರಗತಿ ಅವರು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್. ಇವತ್ತು ಪಬ್ಲಿಕ್ ಟಿವಿ 14 ವರ್ಷ ಕಂಪ್ಲೀಟ್ ಮಾಡಿ 15ನೇ ವರ್ಷ ಕಾಲಿಡ್ತಾ ಇದೆ. ರಂಗನಾಥ್ ಸರ್ ತುಂಬ ದೊಡ್ಡ ಇನ್ಸ್ಪಿರೇಷನ್. ಅವ್ರು ಕರ್ನಾಟಕಕ್ಕೊಂದು ಕೊಡುಗೆ. ನಾನು ಯಾವಾಗಲೂ ಅಂದ್ಕೊಳ್ತಾ ಇರ್ತೀನಿ, ನಮ್ಮ ಸಮಾಜ ಇವತ್ತು ಬರೀ ಹೀರೋಗಳನ್ನ ಅಂದರೆ ನಮ್ಮ ನಟರನ್ನ ಫಾಲೋ ಮಾಡ್ತೀರಾ, ಇನ್ಸ್ಪಿರೇಷನ್ ಆಗಿ ತೊಗೊಳ್ತೀರಾ. ರಂಗಣ್ಣ ಸರ್ ಅಂತವ್ರನ್ನ ನೀವು ಇನ್ಸ್ಪಿರೇಷನ್ ಆಗಿ ತೊಗೊಳ್ಬೇಕು. ಯಾಕಂದರೆ ತುಂಬ ಕ್ವಾಲಿಟೀಸ್ ಇದೆ, ನಾವು ಅದನ್ನು ಅಳವಡಿಸ್ಕೊಂಡು ಸಮಾಜಕ್ಕೆ ನಮ್ಮ ಕೈಯಿಂದ ಏನಾದರೂ ಕೊಡುಗೆ ಕೊಡಲಿಕ್ಕೆ. ಯಾಕಂದರೆ 14 ವರ್ಷದಿಂದನೂ 9 ಗಂಟೆ ಆದರೆ ಸಾಕು, ಪ್ರತಿಯೊಬ್ಬರು ಬೇರೆ ಎಲ್ಲ ನಿಲ್ಲಿಸ್ಬಿಟ್ಟು ಬಂದು ನೋಡ್ತಾರೆ ಆ ನ್ಯೂಸ್ನ. ಅಂದರೆ ಅದು ಅವ್ರು ಉಳಿಸ್ಕೊಂಡಿರೋ ನಂಬಿಕೆ. ಅದನ್ನು ಸತತವಾಗಿ ನಿರಂತರವಾಗಿ ಯಾವುದೇ ಒತ್ತಡಗಳಿಲ್ಲದೆ, ಫಿಲ್ಟರ್ ಇಲ್ಲದೆ ತುಂಬ ಆನೆಸ್ಟಾಗಿ ಆ ಸರ್ವಿಸ್ನ ಕರ್ನಾಟಕದ ಜನತೆಗೆ ಕೊಟ್ಟಿದ್ದಾರೆ. ಹಾಗೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋರು ಎಲ್ಲರೂ ತುಂಬ ಭಾಗ್ಯವಂತರು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತಾರೆ. ನಿಮ್ಮೆಲ್ಲರಿಗೂ ಒಂದು ಸಮರ್ಥವಾದಂಥ ನಾಯಕರು ಹಾಗೂ ಗುರು ಇದ್ದಾರೆ. ಮುಂದೆ ಕರ್ನಾಟಕದ ಜನತೆ ನಿಮ್ಮ ಮೇಲೆ ಇಷ್ಟು ಯಥೇಚ್ಛವಾಗಿ ಒಂದು ನಂಬಿಕೆ ಇಟ್ಟಿದೆ. ಅಂದರೆ ನಿಮ್ಮ ಕಡೆಯಿಂದ ಏನೇ ಬಂದರೂ ಅದಕ್ಕೊಂದು ಅಂದರೆ ಇವತ್ತಿನ ಕಾಲಕ್ಕೆ ಏನು ಎಥಿಕಲ್ ಜರ್ನಲಿಸಮ್ ಅಂತೀವಿ, ಅದು ಮಾಯ ಆಗ್ತಿರುವಂಥ ಒಂದು ಕಾಲದಲ್ಲಿ ಇಷ್ಟು ನಂಬಿಕೆನ ಉಳಿಸ್ಕೊಂಡು ಹೋಗೋದು ಒಂದು ದೊಡ್ಡ ವಿಷಯ. ಇದು ಚಿಕ್ಕ ಸಾಧನೆ ಅಲ್ಲ, ಅದೆಲ್ಲ ಇದೆ. ಅದನ್ನು ತುಂಬ ಚೆನ್ನಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಇವತ್ತು ನಮ್ಮ ವೀರ ಯೋಧರ ಫ್ಯಾಮಿಲಿಯವ್ರಿಗೆ ಏನು ಇವತ್ತು ಸನ್ಮಾನ ಮಾಡ್ತಾಯಿದ್ರು, ನಾನು ಅಂದ್ಕೊಳ್ತಾ ಇದ್ದೆ, ನಾವೆಲ್ಲರೂ ಹೇಳ್ತೀವಿ ಯಾವತ್ತು ಯೋಧರು ನಮ್ಮ ಭಾರತೀಯ ಸೈನ್ಯ ಬಾರ್ಡರಲ್ಲಿ ಅಷ್ಟು ಸೇವೆ ಮಾಡೋದ್ರಿಂದ ಅವ್ರ ತ್ಯಾಗ ಬಲಿದಾನಗಳಿಂದ ನಾವೆಲ್ಲರೂ ನೆಮ್ಮದಿಯಿಂದ ಇವತ್ತು ನಿದ್ದೆ ಮಾಡ್ಕೊಂಡು ಬದುಕ್ತಾ ಇದ್ದೀವಿ ಅಂತ. ಅದು ಬರೀ ಬಾಯಲ್ಲಿ ಮಾತ್ರ ಆಗಬಾರ್ದು. ಈ ಥರದ್ದು ಒಂದು ಕಾರ್ಯಕ್ರಮದಲ್ಲಿ ಇದು ಒಂದು ಬರೀ ಸೆಲೆಬ್ರೇಷನ್ ಮಾತ್ರ ಆಗದೆ ಒಂದು ಸೊಸೈಟಿಗೆ ಕಣ್ತರಿಸುವಂಥ ಒಂದು ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವೆಲ್ಲ ಇವತ್ತಿನ ಪೇರೆಂಟ್ಸ್ ಏನು ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಪೇರೆಂಟಿಂಗ್ ಟಿಪ್ಸ್ ನೋಡ್ತೀವಿ. ಇವತ್ತು ಆ ತಂದೆ ತಾಯಿಗಳು ಮಾತಾಡಬೇಕಾದ್ರೆ ನಾನು ಅಂದ್ಕೊಳ್ತಾ ಇದ್ದೆ, ಅವರಲ್ಲಿರುವಂಥ ಆ ಧೈರ್ಯ, ಆ ದೇಶ ಪ್ರೇಮನ ಅವ್ರು ಆ ಮಕ್ಕಳಲ್ಲಿ ಇನ್ಸ್ಟಿಲ್ ಮಾಡಿರೋದ್ರಿಂದ ಅವರಿವತ್ತು ಸಮಾಜಕ್ಕೆ ಇಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ನಾವೆಲ್ಲರೂ ಅವರಿಂದ ಕಲಿಬೇಕಾಗಿರುವಂಥದ್ದು ತುಂಬ ಇದೆ, ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂಥದ್ದು ತುಂಬ ಇದೆ. ನಮ್ಮ ಮಕ್ಕಳನ್ನ ಅಷ್ಟೇ ಧೈರ್ಯಶಾಲಿಗಳಾಗಿ ಬೆಳೆಸೋಣ, ಅಷ್ಟೇ ದೇಶ ಪ್ರೇಮ ತುಂಬೋಣ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ, ಈ ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ಯು ಆರ್ ರಿಯಲಿ ಇನ್ಸ್ಪಿರೇಷನ್ ಟು ಆಲ್ ಅವರ್ ಜನರೇಷನ್. ಥ್ಯಾಂಕ್ ಯು ಫಾರ್ ಯುವರ್ ಸರ್ವಿಸ್. ಥ್ಯಾಂಕ್ ಯು ಸೋ ಮಚ್ ಪ್ರಗತಿ ಅವರೇ. ಅಪೂರ್ಣವಾದ ಏಕವೇ ಕ್ಯಾಪ್ಟನ್ ಆಗ ಒಂದು ಮಾತು ಹೇಳಿದ್ರು, ಪ್ರತಿದಿನ ನೀವು ದೇವರಿಗೆ ದೀಪ ಹಚ್ತೀರಾ, ಪ್ರಾರ್ಥನೆ ಮಾಡ್ತೀರಾ, ನಿಮ್ಮ ಮನದ ಇಚ್ಛೆಯನ್ನು ನೀವು ದೇವರಿಗೆ ಕೇಳ್ಕೊಳ್ತೀರಾ ಅಂತ. ಆಗ ಒಂದೇ ಒಂದು ಪ್ರೇ ಮಾಡಿ, ಬಾರ್ಡ್ರಲ್ಲಿ ಕಾಯ್ತಿರುವಂಥ ಸೈನಿಕರುಗಳಿಗೆ, ಅವ್ರ ಕುಟುಂಬದವರಿಗೆ ಒಳ್ಳೇದು ಮಾಡು, ಅವ್ರಿಗೆ ಒಳ್ಳೇದಾಗಲಿ ಅನ್ನೋಂಥದ್ದನ್ನ ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಖಂಡಿತವಾಗ್ಲೂ ನಿಮ್ಮಲ್ಲಿ ಫಾಲೋ ಮಾಡ್ತೀವಿ ಸರ್. ಅದು ತುಂಬ ಅದ್ಭುತವಾದಂಥ ಮಾತು ಅದು. ಹೌದು ಹೌದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಈಗ ಈ ವೇದಿಕೆಯಲ್ಲಿ ಹೇಗೆ ನಾವು ವೀರ ಯೋಧರಿಗೆ ಸನ್ಮಾನ ಮಾಡ್ತಿದ್ವಿ, ಅದೇ ನಿಟ್ಟಿನಲ್ಲಿ ನಿಜವಾಗ್ಲೂ ಒಂದು ನಮ್ಮ ಕನ್ನಡ ಚಿತ್ರರಂಗವನ್ನ ತುಂಬಾ ಎತ್ತರಕ್ಕೆ ತಗೊಂಡು ಹೋಗಿರುವಂತ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಕೂಡ ಹಾಗೂ ಕಾಂತಾರ ಪಬ್ಲಿಕ್ ಟಿವಿದು ಇರೋದು ಒಂದೇ. ಕಾಂತಾರ ಫಸ್ಟ್ ಬಂದಾಗ ಚಾಪ್ಟರ್ 1 ಅಲ್ಲ, ಮೊದಲು ಬಂದಾಗ ಭಾಳ ಜನ ಅದನ್ನ ಗಂಭೀರವಾಗಿ ತಗೊಂಡಿದ್ರು ಇಲ್ವೋ ಗೊತ್ತಿಲ್ಲ. ಯಾಕೆ ಅಂದರೆ ಭಾಳ ದುಡ್ಡು ಖರ್ಚು ಮಾಡಿರಲಿಲ್ಲ ಅಂತ. ಪ್ರಮೋಷನಲ್ಲಾಗಲಿ ಅಥವಾ ಮೇಕಿಂಗಲ್ಲಾಗಲಿ ಮತ್ತೊಂದರಲ್ಲಾಗಲಿ. ಅದಾದ್ಮೇಲೆ ಕ್ಲಿಕ್ ಆದಮೇಲೆ ಎಲ್ಲರೂ ಕಟ್ಟಿ ತೆಕ್ಕೊಂಡು ನೋಡಿದ್ರು. ಬಟ್ ಎರಡನೇದು ಮಾಡೋವಾಗ ಶ್ರೀಮಂತಿಕೆ ಏನೇನು ಮಾಡಬೇಕೋ ಅದನ್ನು ಮಾಡಿದ್ರು ಅವರು. ಅದೇ ಥರ ಪಬ್ಲಿಕ್ ಟಿವಿ ಬಂದಾಗಲೂ ನಾವು ಕಾಸು ಖರ್ಚು ಮಾಡಿರಲಿಲ್ಲ. ನಾವು ಅದು ಕ್ಲಿಕ್ ಆದ ಮೇಲೆ ಏನೇನೋ ಕಾರ್ಯಕ್ರಮಗಳು 100 ಮಾಡಿರ್ಬೋದು ನಾವು, ಪ್ರಶ್ನೆ ಬೇರೆ. ಬಟ್ ಖರ್ಚು ಮಾಡಿರಲಿಲ್ಲ. ಅಂದರೆ ಅರ್ಥ ಇಷ್ಟೇ, ಜೀವನದಲ್ಲಿ ನಾನು ಮಾಡಬೇಕು, ಮಾಡೇ ಮಾಡ್ತೀನಿ ಅನ್ನೋದ್ರ ಮೇಲೆ ನಂಬಿಕೆ ಇರಬೇಕು, ಮತ್ತು ನಾನು ಮಾಡಿ ಅದನ್ನು ಸಾಧಿಸ್ತೀನಿ ಅನ್ನೋ ಹಠ ಇರಬೇಕು, ಮತ್ತು ಆ ಎರಡನ್ನೂ ನಾನು ಸತ್ಯ ಮಾರ್ಗದಲ್ಲೇ ಮಾಡ್ತೀನಿ, ದುರ್ಮಾರ್ಗದಲ್ಲಿ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋ ವಿಶ್ವಾಸ ನಿಮ್ಮಲ್ಲಿರಬೇಕು.
ಅದಿದ್ರೆ ಅದು ಫೇಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಭಾಳ ಜನ ಅಂದ್ಕೊಂಡಿದ್ದಾರೆ ಭಾಳ ಫಾಸ್ಟಾಗಿ ಮಾಡ್ಬಿಡ್ತೀವಿ ನಾವು ಅದನ್ನು ಅಂತ, ಅಷ್ಟೇ ಫಾಸ್ಟಾಗಿ ಬಿದ್ದಿರೋದು ನೋಡಿದ್ದೀವಿ. ಹಾಗಾಗಿ ನನಗೆ ಇವ್ರ ಮೇಲೆ ಒಂದು ಪ್ರೀತಿ ಏನಪ್ಪ ಅಂತಂದರೆ, ನಾವು ಒಂದು 14 ವರ್ಷ ಅರ್ಲಿ ಮಾಡಿದ್ದ ಸ್ಕೀಮನ್ನು ಇವ್ರೊಂದು ಸ್ವಲ್ಪ ಲೇಟಾಗಿ ಅದೇ ಸ್ಕೀಮಲ್ಲಿ ಬಂದಿದ್ದಾರೆ. ಇವರು ಒಂದೇ ಸ್ಕೀಮು ಸರ್ಕಾರದಲ್ಲಿ. ಥ್ಯಾಂಕ್ ಯು ರಂಗಣ್ಣ, ಥ್ಯಾಂಕ್ ಯು ಸೋ ಮಚ್. ರಿಷಬ್ ದಯವಿಟ್ಟು ಬರಬೇಕು. ಅಂಡ್ ಪ್ರಗತಿ ಪ್ಲೀಸ್ ಈ ನಮ್ಮ ಸನ್ಮಾನವನ್ನು ನೀವು ಸ್ವೀಕರಿಸಬೇಕು ಅಂತ ಕೇಳ್ಕೊತಿದ್ದೀವಿ. ದಯವಿಟ್ಟು ತಗೊಂಡ್ಬನ್ನಿ. ಒಂದು ಜೋರ್ ಚಪ್ಪಾಳೆ ಬರಲಿ ಫಾರ್ ನಮ್ಮ ಡಿವೈನ್ ಸ್ಟಾರ್ ಧರ್ಮಪತ್ನಿ ಪ್ರಗತಿ ಶೆಟ್ಟಿ ಅವರಿಗೆ. ಅವರ ಧರ್ಮಪತ್ನಿ ಪ್ರಗತಿ ಶೆಟ್ಟಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಗಾಡ್ ಬ್ಲೆಸ್ ಯು ಗೈಸ್. ಮಾಡ್ತಾ ಇರಿ ನಮಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅದ್ಭುತವಾದ ಕೊಡುಗೆಯನ್ನು ಕೊಡಿ.